ವೀಕ್ಷಕರೇ, ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ರಿಪಬ್ಲಿಕ್ ಕನ್ನಡದ ಧ್ಯೇಯವಾಕ್ಯ ನಿಮ್ಮ ಧ್ವನಿ. ಜನರ ಅಭಿಪ್ರಾಯಕ್ಕೆ ಒಂದು ಮುಕ್ತ ವೇದಿಕೆಯನ್ನು ರಿಪಬ್ಲಿಕ್ ಕನ್ನಡ ಒದಗಿಸಿಕೊಡ್ತಾ ಇದೆ. ಅದರಂತೆ ನೀವು ಕೂಡ ಕರೆ ಮಾಡಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಬಹುದಾಗಿದೆ. ವರದಿಯಲ್ಲಿ ಎಲ್ಲಾ ವಿಚಾರಗಳನ್ನ ಗಮನಿಸ್ತಾ ಇದ್ರಿ. ಕಸ್ತೂರಿ ರಂಗನ್ ವರದಿ ಜಾರಿ ಆಗ್ಬೇಕೋ ಆಗ್ಬಾರದು, ಈ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನ ತಡ ಮಾಡದೆ ನಮ್ಮ ಜೊತೆಗೆ ಹಂಚಿಕೊಳ್ಳೋದಕ್ಕೆ ಶುರು ಮಾಡಿ. ಸ್ಕ್ರೀನ್ ನ ಕೆಳಗಡೆ ನಂಬರ್ ಹೋಗ್ತಾ ಇದೆ, ನಂಬರ್ ನೋಟ್ ಮಾಡಿಕೊಂಡು ಫೋನ್ ಮಾಡಿ, ಮೆಸೇಜ್ ಮಾಡಿ. ಫಸ್ಟ್ ಕಾಲರ್ ರೆಡಿ ಇದ್ದಾರೆ, ರಾಜೇಶ್ ಅಂತ ಹಾಸನದಿಂದ. ರಾಜೇಶ್ ಅವರೇ ನಮಸ್ಕಾರ. ರಾಜೇಶ್ ಅವರೇ ನಮಸ್ಕಾರ, ಧ್ವನಿ ಕೇಳಿಸ್ತಾ ಇದೆಯಾ? ಸುಳ್ಯದಿಂದಾನೆ ಮತ್ತೊಬ್ಬರು ರಾಜೇಶ್ ಅಂತ, ಇವರು ಕೂಡ. ನಮಸ್ಕಾರ ರಾಜೇಶ್ ಅವರೇ. ನಮಸ್ತೆ ಅಣ್ಣ. ಸುಳ್ಯ ತಾಲೂಕು ಬರಡ್ಕಮಿತ್ತೂರು ಗ್ರಾಮದಿಂದ ಎಸ್ ಸರ್, ನಮಗೇನ್ ಅನ್ಸುತ್ತೆ, ಕಸ್ತೂರಿ ರಂಗನ್ ವರದಿ ಜಾರಿ ಆಗ್ಬೇಕಾ ಆಗ್ಬಾರ್ದಾ? ನಮ್ಗೆ ಕಸ್ತೂರಿ ರಂಗನ್ ವರದಿ ವಿಚಾರ ಅಂತ ಬದಿಗಿಟ್ಬಿಡಿ, ಇನ್ನೊಂದು ವಿಚಾರ ಹೇಳ್ತೀನಿ. ರಕ್ಷಣೆ ಮಾಡೋದಕ್ಕೆ ನಮ್ದೇನು ಅಭ್ಯಂತರ ಇಲ್ಲ. ಕಸ್ತೂರಿ ರಂಗನ್ ವರದಿ ಜಾರಿ ಮಾಡಬೇಕಾದ್ರೆ ಗ್ರೌಂಡ್ ರಿಪೋರ್ಟ್ ಅವ್ರು ತಗೊಳ್ಬೇಕು. ಫಸ್ಟ್ ಹಳ್ಳಿಗಳಲ್ಲಿ ಎಷ್ಟು ಮನೆ ಜನನಿಬಿಡ ಪ್ರದೇಶಗಳನ್ನು ಬಿಟ್ಟು ಕಾಡು ಪ್ರದೇಶಗಳನ್ನು ಬೆಳೆಸುವುದಕ್ಕೆ ಅಥವಾ ಕಾಡು ಬೆಳೆಯುವುದಕ್ಕೆ ಯಾವ ರೈತರ ವಿರೋಧ ಇಲ್ಲ. ಆದರೆ ಕಸ್ತೂರಿ ರಂಗನ್ ವರದಿ ಹಿಡ್ಕೊಂಡು ಹಳ್ಳಿಯಿಂದ ಜನಗಳನ್ನು ಎಬ್ಬಿಸುವುದು, ಹಳ್ಳಿಗಳಲ್ಲಿ ಪ್ಲಾಟಿಂಗ್ ಆಗದೇ ಇರುವುದು ಅಥವಾ ಕೋವಿ ಲೈಸೆನ್ಸ್ ಕೊಡದೇ ಇರುವುದು ಅಥವಾ ಜಾಗದ ಗಳಲ್ಲಿ ಪ್ರಾಬ್ಲಮ್ ಬರ್ತಾ ಇರೋದು, ಇದನ್ನೆಲ್ಲ ಮಾಡೋದಕ್ಕಿಂತ ಏನು ಗ್ರೌಂಡ್ ರಿಪೋರ್ಟ್ ಇದೆ, ಅಲ್ಲಿ ಎಷ್ಟು ಮನೆಗಳಿದ್ದಾವೆ ಅದನ್ನು ಸರ್ವೆ ಮಾಡಿ ಆಮೇಲೆ ಜಾರಿ ಮಾಡುವುದು ಉತ್ತಮ ಅಂತ ನನ್ನ ಅನಿಸಿಕೆ. ಓಕೆ, ಥ್ಯಾಂಕ್ ಯು ರಾಜೇಶ್ ಅವರೇ, ಕರೆ ಮಾಡಿ ಅಭಿಪ್ರಾಯ ತಿಳಿಸಿದ್ದಕ್ಕೆ. ಹಾಸನದ ರಾಜೇಶ್ ಅವರು ಮತ್ತೆ ಫೋನ್ ಮಾಡಿದ್ದಾರೆ. ನಮಸ್ಕಾರ ರಾಜೇಶ್ ಅವರೇ. ನಮಸ್ಕಾರ ಸರ್. ಈಗ ಅಭಿಪ್ರಾಯ ತಿಳಿಸಿ. ಕಸ್ತೂರಿ ರಂಗನ್ ವರದಿನ 100% ಜಾರಿ ಮಾಡಬೇಕು. ಯಾಕೆ ಅಂದ್ರೆ ಇಲ್ಲಿ ಯಾರು ಈ ಗುಡ್ಡ ಬೆಟ್ಟಗಳಲ್ಲಿ ಯಾರು ಮನೆ ಮಾಡಿರ್ಲಿಲ್ಲ, ಹಿಂದೆ ಕೆಳಗಡೆ ಇದ್ರು. ಕಾಡಂಚು ಅಂದ್ಬಿಟ್ಟು ಎಲ್ಲ ಮೇಲೆ ಹೋಗ್ಬಿಟ್ರು. ಕೆರೆ ನದಿ ಅಲ್ಲಿರೋದು ಈಗ ಪ್ರಾಣಿಗಳೆಲ್ಲ ಟೌನಿಗೆ ಬರ್ತಾ ಇದ್ರು, ಇವರೆಲ್ಲ ಮೇಲೆ ಹೋದ್ರು ಅದ್ರ ಜಾಗಕ್ಕೆ. ಆಮೇಲೆ ದೊಡ್ಡ ಗುಡ್ಡ ಬೆಟ್ಟ ಎಲ್ಲ ರಾಜಕಾರಣಿಗಳು ತೋಟ ಮಾಡ್ಕೊಂಡಿದ್ದಾರೆ 2000-3000 ಎಕರೆ. ಸೊ ಕಸ್ತೂರಿ ರಂಗನ್ ವರದಿ ಜಾರಿ ಆಗ್ಬೇಕು ಅಂತ ನೀವು ಹೇಳ್ತಾ ಇದ್ದೀರಿ. ಥ್ಯಾಂಕ್ ಯು ರಾಜೇಶ್ ಅವರೇ, ಕರೆ ಮಾಡಿ ಅಭಿಪ್ರಾಯ ತಿಳಿಸಿದಕ್ಕೆ. ಶಿರಾದಿಂದ ಶ್ರೀರಾಮ್ ಅಂತ ಮತ್ತೊಬ್ಬ ಕಾಲರ್. ಶ್ರೀರಾಮ್ ಅವರೇ ನಮಸ್ಕಾರ. ನಮಸ್ತೆ ಸರ್, ಶಿರಾ ಅಂತ ಸರ್. ಏನದು ಸರ್, ಕಸ್ತೂರಿ ರಂಗನ್ ಆಗ್ಬೇಕು ಸರ್. ಯಾಕೆಂದ್ರೆ ಈಗ ನೋಡಿ, ಎಲ್ಲಾ ಪ್ರಾಣಿಗಳು, ಕಾಡು ಪ್ರಾಣಿಗಳೆಲ್ಲ ಕಾಡಿನಲ್ಲಿ ಏನು ಸಿಗದಿದ್ಕೆ ನಮ್ಮ ರೈತರು ಹೊಲ ಗದ್ದೆಗಳಿಗೂ ಅಲ್ಲೂ ನುಗ್ಗುತ್ತವೆ, ಮನೆ ಒಳಗೆಲ್ಲ ನುಗ್ಗು ಬಿಡ್ತವೆ. ಕಾಡನ್ನು ಅಚ್ಚುಕಟ್ಟೆ ನಾವು ರಕ್ಷಣೆ ಮಾಡಿದ್ರೆ ಕಾಡು ಪ್ರಾಣಿಗಳು ಕಾಡಲ್ಲೇ ಉಳಿತವೆ, ನಮ್ಗೇನು ತೊಂದರೆ ಆಗಲ್ಲ. ಇನ್ನೊಂದೇನಂದ್ರೆ, ಈ ಕಾಡುಗಳನ್ನ ಕೆಲವರೆಲ್ಲ ನುಂಗು ಬಿಟ್ಟಾರೆ. ಅಂದ್ರೆ ನಮ್ಮ ರಾಜಕಾರಣಿಗಳು ಕೆಲವರೆಲ್ಲ ಕಾಡುಗಳನ್ನ ಒಂದೊಂದು ಕಮ್ಮಿ. ಫೈನ್, ಥ್ಯಾಂಕ್ ಯು ಶ್ರೀರಾಮ್ ಅವರೇ, ಕರೆ ಮಾಡಿ ಅಭಿಪ್ರಾಯ ತಿಳಿಸಿದಕ್ಕೆ. ಸಾಕಷ್ಟು ಸಂಖ್ಯೆಯಲ್ಲಿ ಕರೆಗಳು ಬರ್ತಾ ಇದೆ, ಆದ್ರೆ ಕ್ಷಮೆ ಇರಲಿ, ಸಮಯ ಇದ್ದಿದ್ದಿಷ್ಟೇ. ವೀಕ್ಷಕರೇ, ನಿಮ್ಮ ಅಭಿಪ್ರಾಯಗಳನ್ನ ಈಗ ಸರ್ಕಾರ ಕೇಳಿಸಿಕೊಂಡು ಶೀಘ್ರವಾಗಿ ಅಗತ್ಯವಾಗಿ ಏನೆಲ್ಲ ಕ್ರಮ ತೆಗೆದುಕೊಳ್ಳುತ್ತೆ ಅನ್ನೋದನ್ನ ಕಾದ್ ನೋಡೋಣ. ಇದಾಗಿತ್ತು ಇವತ್ತಿನ ನಿಮ್ಮ ಧ್ವನಿ ಪ್ರೈಮ್ ನ್ಯೂಸ್. ನೋಡ್ತಾ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ನಮಸ್ಕಾರ.